ಇನ್ನು ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಹೌದು, ವರಮಹಾಲಕ್ಷ್ಮಿಗೆ ಬಣ್ಣ ಬಣ್ಣದ ನೋಟಿನಿಂದ ಅಲಂಕಾರವನ್ನು ಮಾಡಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಬಣ್ಣದ ನೋಟಿನಿಂದ ಧನಲಕ್ಷ್ಮಿಯ ಅಲಂಕಾರವನ್ನು ಹೇಗೆ ಮಾಡಲಾಗಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಕಣ್ತುಂಬಿಕೊಳ್ಳಬಹುದು. ಭಕ್ತರಿಂದ ಸಂಗ್ರಹಿಸಿದ 3.5 ಲಕ್ಷ ರೂಪಾಯಿ ಹಣವನ್ನು ಬಳಕೆ ಮಾಡಿಕೊಂಡು ಈ ರೀತಿ ಅಲಂಕಾರವನ್ನು ಮಾಡಲಾಗಿದೆ. ವಿವಿಧ ಮೌಲ್ಯದ ನೋಟನ್ನು ಬಳಸಿ ಅಲಂಕಾರವನ್ನು ಮಾಡಲಾಗಿದೆ. ಈ ಅಲಂಕಾರವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತಾದಿಗಳ ದಂಡು ಬರ್ತಾ ಇದೆ. ಲಕ್ಷ್ಮೀಶ್ ಅವರ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಇನ್ನು ದೇಗುಲಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿತರಣೆಯ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಶಿವೆ ಸರ್ವಾರ್ಥಾದಕ್ಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಇಂದು ಶ್ರಾವಣ ಮಾಸದ ಪೌರ್ಣಮಿಗೆ ಮುಂಚೆ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ. ಎಲ್ಲ ಭಕ್ತ ವರ್ಗದವರು ಇಂದು ಶ್ರೀ ಚಾಮುಂಡೇಶ್ವರಿ ದೇವರವರಿಗೆ ವಿಶೇಷವಾದಂತಹ ಧನಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ. ಭಾರತ ಸರ್ಕಾರದ 500, 200, 100, 50, 20 ಮತ್ತು 10 ರೂಪಾಯಿ ನೋಟುಗಳನ್ನು ಬಳಸಿ ವಿಶೇಷವಾಗಿ ದೇವರಿಗೆ ಧನಲಕ್ಷ್ಮಿ ಅಲಂಕಾರವನ್ನ ಸಂದೇಶ್ ಕಲಾವಿದರ ತಂಡದಿಂದ ಈ ಅಲಂಕಾರ ನಿರ್ವಹಿಸಲಾಗುತ್ತದೆ. ಸಮಸ್ತ ಕನ್ನಡಿಗರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಗೆ ಬಂದಿದ್ದೇವೆ. ನಮ್ಮ ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಲಕ್ಷ್ಮೀ ಸರ್ ಅವರು ಪ್ರತಿ ವರ್ಷನೂ ಕೂಡ ಅಮ್ಮನವರಿಗೆ ಧನಲಕ್ಷ್ಮಿ ಅಲಂಕಾರವನ್ನ ಮಾಡಿದ್ದಾರೆ. ಇದು ತುಂಬಾ ವಿಶೇಷವಾದಂತಹ ಅಲಂಕಾರ. ಈ ದೇವಿಯನ್ನ ನೋಡ್ಲಿಕ್ಕೆ ಕಣ್ಣುಗಳು ಕೂಡ ಸಾಕಾಗೋದಿಲ್ಲ, ಆ ರೀತಿಯಲ್ಲಿ ಅಲಂಕಾರವನ್ನ ಮಾಡಿದ್ದಾರೆ. ಈ ತಾಯಿಯ ದರ್ಶನ ಎಲ್ಲಾ ಭಕ್ತರಿಗಳಿಗೂ ಕೂಡ ಅನುಕರಿಸಲಿ ಅಂತ ಹೇಳಿ ತಾಯಿಯಲ್ಲಿ ಬೇಡ್ಕೊಳ್ತೇವೆ. ಸಮಸ್ತ ಕನ್ನಡಿಗರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಗೆ